ಆಪರೇಷನ್ ಸಿಂಧೂರದ ಟೈಮ್ನಲ್ಲಿ ಪಾಕಿಸ್ತಾನದ ಕಿರಾನಾ ಹಿಲ್ಸನ್ನು ಭಾರತ ಟಾರ್ಗೆಟ್ ಮಾಡಿದ್ದದ್ದು ನಿಜಾನಾ? ಕಿರಾನಾ ಹಿಲ್ಸು ಆ್ಯಕ್ಚುಲಿ ಆಪರೇಷನ್ ಸಿಂಧೂರ ನಡೀತಾ ಇದ್ದಾಗಲೇ ಪ್ರತಿದಿನ ಸೈನ್ಯದಿಂದ ಪ್ರೆಸ್ ಮೀಟ್ಗಳಾಗ್ತಿದ್ವಲ್ಲ, ಪತ್ರಕರ್ತರು ಪ್ರಶ್ನೆ ಕೇಳ್ತಿದ್ರು, ಉತ್ತರ ಕೊಡ್ತಿದ್ರು. ಆವಾಗ ನಂಗೆ ನೆನಪಿಲ್ಲ ಅದು ಯಾವ ಚಾನಲಿನ ಯಾವ ಪತ್ರಿಕೆಯ ಪತ್ರಕರ್ತರು ಆ ಪ್ರಶ್ನೆ ಕೇಳಿದ್ರು ಗೊತ್ತಿಲ್ಲ. ಒಂದು ಸುದ್ದಿ ಜೋರು ಹರಿದಾಡೋದಕ್ಕೆ ಶುರುವಾಗಿತ್ತು. ಕಿರಾನಾ ಹಿಲ್ಸ್ ಅಂತ ಪಾಕಿಸ್ತಾನದವರು ತಮ್ಮ ಅಣ್ವಸ್ತ್ರ ಸಿಡಿತಲೆಗಳನ್ನು, ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಅಲ್ಲೇ ಬಚ್ಚಿಟ್ಟಿದ್ದಾರೆ. ಭಾರತ ಅದನ್ನೇ ಟಾರ್ಗೆಟ್ ಮಾಡಿ ಹೊಡೆದು ಬಿಟ್ಟಿದೆ. ಅಣ್ವಸ್ತ್ರ ಸಿಡಿತಲೆಗಳು ಲೀಕ್ ಆಗಿ ವಿಕಿರಣಗಳು ಹೊರಗಡೆ ಬರ್ತಾ ಇದ್ದಾವೆ. ಆ ವಿಕಿರಣಗಳು ಹೊರಗಡೆ ಬರದಂತೆ ತಡೆಯೋದಕ್ಕೆ ಪಾಕಿಸ್ತಾನ ಏನೇನೋ ಸರ್ಕಸ್ ಮಾಡ್ತಾ ಇದೆ. ಟರ್ಕಿಯಿಂದ ಅದೇನೋ ಮಟೀರಿಯಲ್ ತರಿಸಿದೆ. ಎಲ್ಲ ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹರಿದಾಡ್ತಿದ್ವು. ಈ ಆಪರೇಷನ್ ಸಿಂಧೂರದ ಪ್ರೆಸ್ ಮೀಟ್ನಲ್ಲಿ ಪತ್ರಕರ್ತರೊಬ್ಬರು ಒಂದು ಪ್ರಶ್ನೆ ಕೇಳಿದರು. ನನಗೆ ಪ್ರಶ್ನೆ ಕೇಳಿದ ಪತ್ರಕರ್ತ ಯಾರು, ಉತ್ತರ ಕೊಟ್ಟ ಅಧಿಕಾರಿ ಯಾರು ಅನ್ನೋದು ಮರ್ತೋಗಿದೆ. ಅವ್ರು ಕೇಳಿದ್ದು, ಕಿರಾನಾ ಹಿಲ್ಸ್ನಲ್ಲಿ ಪಾಕಿಸ್ತಾನದ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಭಾರತ ಟಾರ್ಗೆಟ್ ಮಾಡಿದೆ ಅಂತ ಸುದ್ದಿ ಇದೆ, ಹೌದಾ ಅಂತ. ಅದಕ್ಕೆ ಆ ಮಿಲಿಟರಿಯ ಉನ್ನತ ಅಧಿಕಾರಿ ಕೊಟ್ಟ ಉತ್ತರ ನನಗಿನ್ನೂ ನೆನಪಿದೆ. ಹೌದಾ, ಕಿರಾನಾ ಹಿಲ್ಸ್ನಲ್ಲಿ ಪಾಕಿಸ್ತಾನದವರು ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಇಟ್ಟಿದ್ದಾರಾ? ನಿಮಗಿರಬಹುದು ಮಾಹಿತಿ, ನಮಗೇನಿಲ್ಲ ಅದರ ಬಗ್ಗೆ ಅಂತ. ಇನ್ ಅ ವೆರಿ ಲೈಟರ್ ವೇ ಆ ಅಧಿಕಾರಿ ಒಂದು ಉತ್ತರ ಕೊಟ್ಟು ಅದನ್ನು ತೇಲಿಸ್ಬಿಟ್ರು ಹಾಗೆ. ಈಗ ಭಾರತದ ಮಾಜಿ CDS ಅನಿಲ್ ಚೌಹಾಣ್ ಒಂದು ಖಾಸಗಿ ದೆಹಲಿಯ ಕಾರ್ಯಕ್ರಮವೊಂದರಲ್ಲಿ ಮಾತನಾಡ್ತಾ ಅವತ್ತು ಏನಾಯಿತು ಅನ್ನೋದು ಹೇಳಿದ್ದಾರೆ. ಫಾರ್ಮರ್ CDS ಜನರಲ್ ಅನಿಲ್ ಚೌಹಾಣ್. ಕಿರಾನಾ ಹಿಲ್ಸು ಪಾಕಿಸ್ತಾನದ ಪಂಜಾಬ್ ಪ್ರಾಂತ್ಯದಲ್ಲಿ ಬರುತ್ತೆ. ರಗ್ವಾ ಅಂತ ಒಂದು ಪಟ್ಟಣ ಇದೆ, ಒಂದು ಸಿಟಿ ಇದೆ. ಸರ್ಗೋದಾ ಅಂತ ಇನ್ನೊಂದು ಸಿಟಿ ಇದೆ. ಅದರ ಮಧ್ಯದಲ್ಲಿ ಒಂದು ಪರ್ವತ ಶ್ರೇಣಿ, ಇದು ಗಟ್ಟಿ ಕಲ್ಲು ಬಂಡೆಗಳದ್ದು. 1970ರಲ್ಲಿ ಈ ಇಡೀ ಕಿರಾನಾ ಹಿಲ್ಸ್ ಪ್ರದೇಶವನ್ನು ಪಾಕಿಸ್ತಾನ ಮಿಲಿಟ್ರಿ ತನ್ನ ವಶಕ್ಕೆ ತಗೊಳತ್ತೆ. ನಮಗೆ ಬೇಕಿದ್ದು ನಮ್ಮ ಇನ್ಫ್ರಾಸ್ಟ್ರಕ್ಚರ್ಗೆ ಅಂತ. ಅದಾದಮೇಲೆ ಗಟ್ಟಿ ಕೋಟೆ ಕಟ್ಟದಂಗೆ ಕಟ್ಬಿಟ್ಟಿದ್ದಾರೆ. ಅದನ್ನು ಯಾರು ಒಳಗೆ ಹೋಗಂಗಿಲ್ಲ, ಯಾರು ಹೊರಗೆ ಬರೋಂಗಿಲ್ಲ ಅನ್ನುವ ರೀತಿಯಲ್ಲಿ ಕೋಟೆ ಕಟ್ಟಿದ್ದಾರೆ. ಒಳಗಡೆ ಸುಮಾರು 48 ಸಣ್ಣ 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 ಸುರಂಗಗಳನ್ನು ಕೊರೆದಿದ್ದಾರಂತೆ. ತಮ್ಮ ಮೋಸ್ಟ್ ಕ್ರಿಟಿಕಲ್ ವೆಪನ್ಗಳನ್ನು ಸುರಕ್ಷಿತವಾಗಿ ಇಡುವುದಕ್ಕೆ ಸುರಂಗಗಳನ್ನು ಕೊರೆದಿದ್ದಾರೆ. ಟೋಟಲ್ 68 ಸ್ಕ್ವೇರ್ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಿರಾನಾ ಹಿಲ್ಸ್ ಇದೆ. ಇಡೀ ಪ್ರದೇಶ ಪಾಕಿಸ್ತಾನಿ ಮಿಲಿಟ್ರಿ ಅದು. ಅಲ್ಲಿ ನ್ಯೂಕ್ಲಿಯರ್ ವಾರ್ ಹೆಡ್ಗಳನ್ನು ಇಟ್ಟಿದ್ದಾರೆ ಅಂತ ಒಂದು ಚರ್ಚೆ. ಅದಕ್ಕೆ ಫಾರ್ಮರ್ CDS ಹೇಳಿದ್ದು, ಈ ಲಾಯ್ಟ್ರಿಂಗ್ ಅಮ್ಯುನೇಷನ್ ಹೊತ್ತಂಥ ಡ್ರೋನ್ಗಳಿರ್ತವೆ. ನಿಮ್ಗೆ ಅರ್ಥ ಆಗಿರ್ತವ್ರು ಇಂಗ್ಲೀಷಲ್ಲಿ ಹೇಳಿದ್ದು, ಸುಮ್ಮನೆ ಹೇಳ್ತಾ ಇರೋದು ನಾನಷ್ಟೇ. ಆ ಡ್ರೋನನ್ನು ಒಂದು ಈ ರೀತಿಯ ಟಾರ್ಗೆಟ್ ಹೊಡಿಬೇಕು ಅಂಥೇಳಿ ಅದಕ್ಕೆ ಫೀಡ್ ಮಾಡಿ ಹಾರಿಸ್ಬಿಡ್ತಾರಂತೆ. ಉದಾಹರಣೆಗೆ ರಡಾರ್ ಹೊಡಿಬೇಕಪ್ಪ, ರಡಾರ್ ಅಂದರೆ ಹೆಂಗೆ ಐಡೆಂಟಿಫೈ ಮಾಡೋದು ಹೆಂಗೆ ಅನ್ನೋದನ್ನು ಅದಕ್ಕೆ ಫೀಡ್ ಮಾಡ್ತಾರೆ. ಇಂಥದ್ದನ್ನು ಹುಡುಕೊಂಡು ಓಡಾಡ್ತಿರುತ್ತದು, ಮೇಲೆ ಆಕಾಶದಲ್ಲಿ ಹಾರಾಡ್ತಾ ಇರುತ್ತೆ. ಇಂಥದ್ದು ಎಲ್ಲಿದೆ ಕೆಳಗೆ ಅಂತ. ಅದರ ಹಾರಾಡುವ ಕೆಪಾಸಿಟಿ 2 ತಾಸು. 2 ತಾಸು ಹಾರಾಡಿ ತನಗೆ ಫೀಡ್ ಆಗಿರುವ ರಡಾರ್ನಂಥ ಆಕೃತಿ ಎಲ್ಲಿದೆ ಅಂತ ಹುಡುಕುತ್ತದು. 2 ತಾಸು ಹಾರಾಡಿದ ಮೇಲೆ ಅದರ ಫ್ಯೂಯಲ್ ಖಾಲಿ ಆಗಬೇಕಲ್ಲ. ಬಟ್ ಕೆಳಗಡೆ ಟಾರ್ಗೆಟ್ ಸಿಗಲಿಲ್ಲ ಅಂದರೆ ತಾನೇ ಯಾರಿಗೂ ಹಾನಿಯಾಗದಂಥ ಒಂದು ಜಾಗಕ್ಕೆ ಹೋಗಿ ಡಿಕ್ಕಿ ಹೊಡೆದು ಬ್ಲಾಸ್ಟ್ ಆಗಿಬಿಡುತ್ತೆ. ಲಾಯ್ಟ್ರಿಂಗ್ ಅಮ್ಯುನೇಷನ್ ಡ್ರೋನ್ ಅಂತ ಕರೀತಾರೆ ಅದಕ್ಕೆ. ಅಂಥದ್ದು ಒಂದು ಡ್ರೋನು ಬಹುಶಃ ರಡಾರ್ ಎಲ್ಲೂ ಕಾಣಿಸ್ಲಿಲ್ಲ ಅಂತ ಹೋಗಿ ಕಿರಾನಾ ಹಿಲ್ಲಿಗೆ ಹೋಗಿ ಬಡ್ದಿರ್ಬೇಕು. ಅಲ್ಲಿಂದ ಹೊಗೆ ಬರ್ತಾ ಇತ್ತು. ಪಾಕಿಸ್ತಾನಿ ಮೀಡಿಯಾದವರು ಅದನ್ನು ರಿಪೋರ್ಟ್ ಮಾಡಿದ್ರು ಅಂತ ಫಾರ್ಮರ್ CDS ಹೇಳ್ತಾ ಇದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.